ಪ್ರಶ್ನೆ ಕೇಳಿದ್ದಾರೆ. ಇದರ ಜೊತೆಗೆ ಎಸ್ಐಗೆ ಪ್ರದೋಷ್ ಕ್ರೈಮ್ ಸೀನ್ ಫೋಟೋ ಕಳಿಸಿದ್ದಾರೆ. ಪ್ರದೋಷ್ ಕೂಡ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ. ಆ ಆರೋಪಿ ಪೊಲೀಸರಿಗೆ ಕ್ರೈಮ್ ಸೀನ್ನ ಫೋಟೋ ಯಾಕೆ ಕಳಿಸ್ತಾರೆ? ಈ ಪ್ರಕರಣದ ಒಬ್ಬ ಆರೋಪಿ ಪೊಲೀಸರಿಗೆ ಫೋಟೋ ಯಾಕೆ ಕಳಿಸಿದ್ದಾರೆ? ಪೊಲೀಸರ ಇನ್ವಾಲ್ವ್ಮೆಂಟ್ ಏನಾದರೂ ಇದೆಯಾ? ಇಲ್ಲಿ ಕವರ್ ಅಪ್ ಮಾಡೋ ಪ್ರಯತ್ನ ಏನಾದರೂ ಆಗಿದೆಯಾ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು. ಸಿ.ವಿ. ನಾಗೇಶ್ ಅವರು ನೇರವಾಗಿ ತನಿಖಾಧಿಕಾರಿಗಳ ತನಿಖೆಯ ಬಗ್ಗೆನೇ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 10ನೇ ತಾರೀಕೇನೆ ಕಂಪ್ಲೀಟ್ ಆಗಿ ಏನು ಆಗಿದೆ ಘಟನೆ ಅನ್ನೋದ್ರ ಬಗ್ಗೆ ವರದಿ ಸಿಕ್ಕಿಬಿಟ್ಟಿದೆ. 10ನೇ ತಾರೀಕೆ ವರದಿ ಸಿಕ್ಕಿದ್ರೂ ಕೂಡ 12ನೇ ತಾರೀಕಿನವರೆಗೆ ಮಹಜರು ಮಾಡಲಿಕ್ಕೆ ಯಾಕೆ ಹೋಗಿಲ್ಲ? ಇದ್ರ ಜೊತೆಗೆ ಎಸ್ಐ ವಿನಯ್ ಮೊಬೈಲ್ಗೆ ಫೋಟೋ ಕಳಿಸಿದ್ದಾರೆ ಆರೋಪಿ. ಒಂದು ಫೋಟೋ ಹಾಗೆ ಒಂದು ಮೆಸೇಜ್ ಕೂಡ ಇದೆ. ಆದರೆ ಎಸ್ಐ ವಿನಯ್ ಅವರ ಫೋನನ್ನು ರಿಟ್ರೀವ್ ಮಾಡಿಲ್ಲ ಯಾಕೆ? ಇದು ಕೂಡ ಈ ಪ್ರಕರಣದಲ್ಲಿ ಪ್ರಮುಖವಾದ ಸಾಕ್ಷ್ಯ ಆಗ್ತಿತ್ತು. ವಿನಯ್ ಅವರ ಫೋನನ್ನು ರಿಟ್ರೀವ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಅನುಮಾನ ಇದೆ. ಇಲ್ಲಿ ಬೇಕು ಅಂತಲೇ ಕ್ರೈಮ್ ಸೀನನ್ನು ಚೇಂಜ್ ಮಾಡಿ ಬಲವಂತವಾಗಿ ದರ್ಶನ್ ಅವರನ್ನು ಈ ಪ್ರಕರಣದಲ್ಲಿ ಸಿಕ್ಕಾಕ್ಸೋ ಪ್ರಯತ್ನವನ್ನು ಮಾಡಲಾಗ್ತಾ ಇದೆಯಾ? ಒಬ್ಬ ಆರೋಪಿ ಪೊಲೀಸರಿಗೇನೇನೆ ಕ್ರೈಮ್ ಸೀನ್ನ ಫೋಟೋ ಕಳಿಸಿದ್ದಾನೆ ಅಂತಾದರೆ ಅದಾದ ಮೇಲೂ ಕೂಡ ಪೊಲೀಸರು ಸ್ಪಾಟ್ ಮಹಜರ್ ಮಾಡಲಿಕ್ಕೆ ಸಮಯವನ್ನು ತೆಗೆದುಕೊಂಡಿದ್ದಾರೆ ಅಂತಂದರೆ ಇದಕ್ಕೆ ಏನು ಅರ್ಥ? ಈ ವಿಳಂಬಕ್ಕೂ ಅಂದರೆ ಸ್ಥಳ ಮಹಜರು ಮಾಡಲಿಕ್ಕೆ ಹೋಗುವ ವಿಚಾರದಲ್ಲಾಗಿರುವ ವಿಳಂಬಕ್ಕೂ ಹಾಗೆ ಈ ಪ್ರಕರಣದಲ್ಲಿ ಎಸ್ಐ ವಿನಯ್ ಆರೋಪಿ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದದ್ದಕ್ಕೂ ಏನಾದರೂ ಸಂಬಂಧ ಇದೆಯಾ? ತನಿಖಾಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಸಿ.ವಿ. ನಾಗೇಶ್ ಅವರು ಡೇ 1 ಈ ಪ್ರಕರಣದ ವಾದ ಮಂಡನೆ ಪ್ರಾರಂಭ ಆದ ಮೊದಲ ದಿನದಿಂದಲೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಳಹಂತದ ನ್ಯಾಯಾಲಯದಲ್ಲೂ ಕೂಡ ಈ ರೀತಿಯಾದ ವಾದ ಮಂಡನೆ ಆಯಿತು. ಆದರೆ ಕೆಳಹಂತದ ನ್ಯಾಯಾಲಯ ಅದನ್ನು ಪುರಸ್ಕರಿಸಲಿಲ್ಲ. ಹೈಕೋರ್ಟ್ ಇದನ್ನು ಯಾವ ರೀತಿಯಾಗಿ ಗಮನಿಸುತ್ತೆ ಕಾದ್ ನೋಡಬೇಕು. ಕೊಲೆ ಕೇಸ್ನ ಸಾಕ್ಷಿಯಾಗಿದ್ದಾರೆ ಎಸ್ಐ. ಪ್ರದೋಷ್ ಕಾಲ್ ಮಾಡಿದ್ದಾಗಿ ವಿನಯ್ ಹೇಳಿಕೆ ನೀಡಿದ್ದಾರೆ. ಪ್ರದೋಷ್ ಕಾಲ್ ಮಾಡಿದ್ದಾಗಿ ಎಸ್ಐ ವಿನಯ್ ಅವರೇ ಹೇಳಿಕೆಯನ್ನು ನೀಡಿದ್ದಾರೆ. ಸಾಕ್ಷ್ಯ ನಂಬರ್ 132 ಸಬ್ ಇನ್ಸ್ಪೆಕ್ಟರ್ ವಿನಯ್ ಅವ್ರ ಮೊಬೈಲ್ಗೇನೆ ಪ್ರದೋಷ್ ಒಂದು ಮೆಸೇಜ್ ಹಾಗೆ ಫೋಟೋವನ್ನು ಕೂಡ ಕಳಿಸಿದ್ದಾರೆ. ನಾನು ಕೇರಳ ಪ್ರವಾಸದಲ್ಲಿದ್ದಾಗ ಪ್ರದೋಷ್ ಕರೆ ಮಾಡಿದ್ದ ಅಂತ ಹೇಳಿ ಎಸ್ಐ ಹೇಳಿದ್ದಾರೆ. ಅವರ ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖ ಆಗಿದೆ. ಕೇರಳ ಪ್ರವಾಸದಲ್ಲಿದ್ದೆ ನಾನು, ಆವಾಗ ಪ್ರದೋಷ್ ಅವ್ರು ಕಾಲ್ ಮಾಡಿದ ನಿಜ ಅಂತ ಒಪ್ಕೊಂಡಿದ್ದಾರೆ ಎಸ್ಐ ವಿನಯ್ ಅವರು. ಇಷ್ಟೆಲ್ಲ ಇದ್ರೂ ಕೂಡ ವಿನಯ್ ಅವರ ಮೊಬೈಲ್ ರಿಟ್ರೀವ್ ಆಗಿಲ್ಲ. ಇಷ್ಟೆಲ್ಲ ಮಾಹಿತಿ ಇದ್ರೂ ಕೂಡ ಪೊಲೀಸರು ಸ್ಪಾಟ್ಗೆ ಹೋಗೋಕೆ ಮಹಜರನ್ನು ನಡೆಸಲಿಕ್ಕೆ ವಿಳಂಬ ಮಾಡಿದ್ದಾರೆ ಯಾಕೆ ಅನ್ನೋ ಪ್ರಶ್ನೆಯನ್ನ ಸಿ.ವಿ. ನಾಗೇಶ್ ಅವರು ಇದೀಗ ಕೋರ್ಟ್ನ ಸಮ್ಮುಖದಲ್ಲಿ ಕೇಳ್ತಾ ಇದ್ದಾರೆ. ಕೊಲೆ ವಿಚಾರ ಎಸ್ಐ ವಿನಯ್ ಅವರಿಗೆ ಗೊತ್ತಿದೆ. ಆತನನ್ನ ಸರಿಯಾಗಿ ವಿಚಾರಿಸು ಅಂತ ಹೇಳಿದ್ರು. ಕೊಲೆ ವಿಚಾರ ಎಸ್ಐ ವಿನಯ್ ಅವರಿಗೆ ಗೊತ್ತಿದೆ. ಕೇರಳ ಪ್ರವಾಸದಲ್ಲಿದ್ದಾಗಲೇ ಆರೋಪಿ ಫೋನ್ ಮಾಡಿ ಹೇಳಿದ್ದಾನೆ. ಆದರೂ ತಕ್ಷಣ ಕ್ರಮ ಕೈಗೊಳ್ಳಿಲ್ಲ ಯಾಕೆ? ಈ ಪ್ರಕರಣದಲ್ಲಿ ಪೊಲೀಸರು ಕೂಡ ಶಾಮೀಲಾಗಿದ್ರ? ಸಾಕ್ಷ್ಯಗಳನ್ನು ತಮಗೆ ತಮ್ಮ ತನಿಖೆಗೆ ಹೇಗೆ ಬೇಕೋ ಹಾಗೆ ತಿದ್ದುಕೊಂಡ್ರ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಪ್ರಮುಖವಾಗಿ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಾದ ವಿಳಂಬ ಹಾಗೆ ಕೆಲ ಸಾಕ್ಷ್ಯಗಳನ್ನು ತನಿಖಾಧಿಕಾರಿಗಳೇ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ. ಇದ್ರ ಮುಂದುವರೆದ ಭಾಗವಾಗಿ ಎಸ್ಐ ವಿನಯ್ ಅವರ ಆರೋಪಿ ಜೊತೆಗಿನ ಕನೆಕ್ಷನ್ ಇದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್. ಶೆಡ್ನ CCTVಯನ್ನ ಪ್ರದೋಷ್ಗೆ ಕಳಿಸಿದ್ದೆ ಅಂತ ಹೇಳಿ ಎಸ್ಐ ವಿನಯ್ ಅವರೇ ಹೇಳಿದ್ದಾರೆ. ಈ ಹೇಳಿಕೆಯನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ನೆನಪಿಸ್ತಾ ಇರೋದು, ಇದು ಕೊಲೆ ಪ್ರಕರಣದ ವಿಚಾರಣೆ ಇನ್ನೂ ಪ್ರಾರಂಭವಾಗಿಲ್ಲ ಕೋರ್ಟ್ನಲ್ಲಿ. ಬದಲಾಗಿ ಕೇವಲ ಜಾಮೀನು ಅರ್ಜಿಯ ವಿಚಾರಣೆ ಸಂದರ್ಭದಲ್ಲೇನೆ ಕೊಲೆ ಪ್ರಕರಣದ ತನಿಖೆಯಲ್ಲಾದ ಅನೇಕ ಪ್ರೊಸೀಜರಲ್ ಲ್ಯಾಪ್ಸ್ ಬಗ್ಗೆ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು. ಈ ಪ್ರಕರಣದಲ್ಲಿ ಎಸ್ಐ ವಿನಯ್ ಅವರ ಪಾತ್ರ ಕೂಡ ಇದ್ದಂಗೆ ಕಾಣ್ತಾ ಇದೆ. ಈಗ ಪೊಲೀಸ್ ಅಧಿಕಾರಿನೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಂದರೆ ಎಲ್ಲೂ ಟೆಕ್ನಿಕಲ್
ಎಡವಟ್ಟುಗಳಾಗಿಲ್ಲ ಅನ್ನೋದನ್ನು ಹೇಗೆ ನಂಬೋದು? ಕೊಲೆ ಕೇಸ್ನಲ್ಲಿ ದರ್ಶನ್ ಅವರನ್ನ ಉಳಿಸ್ಕೊಳ್ಳೋಕೆ ಕಸರತ್ತನ್ನ ಮುಂದುವರೆಸಿದ್ದಾರೆ ಸಿ ವಿ ನಾಗೇಶ್. ಇದರ ಭಾಗವಾಗಿ ಎಸ್ಐ ವಿನಯ್ ಅವರ ಹೇಳಿಕೆಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ವಿನಯ್ ಹೇಳಿಕೆಯನ್ನ ಅಂದರೆ ಸಾಕ್ಷ್ಯ ಸಂಖ್ಯೆ 132 ಈ ಪ್ರಕರಣದಲ್ಲಿ ಎಸ್ಐ ವಿನಯ್ ಅವರ ಹೇಳಿಕೆಯ ಕೆಲ ಆಯ್ದ ಭಾಗಗಳನ್ನು ಪ್ರಸ್ತಾಪ ಮಾಡ್ತಾ ಇದೆಲ್ಲವೂ ಕೂಡ ಪೊಲೀಸರಿಗೂ ಗೊತ್ತಿತ್ತು, ಆದರೂ ಸ್ಥಳ ಮಹಜರು ಮಾಡುವಲ್ಲಿ ವಿಳಂಬ ಆಗಿದೆ ಅಂತಂದರೆ ಇಲ್ಲೆಲ್ಲೋ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡುವ ಸಲುವಾಗಿ ಸಮಯವನ್ನು ತೆಗೆದುಕೊಂಡ್ರ ತನಿಖಾಧಿಕಾರಿಗಳು ಕೂಡ ಅನ್ನೋ ಅನುಮಾನ ಬಲವಾಗ್ತಿದೆ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ. ವಿನಯ್ ಹೇಳಿಕೆಯನ್ನ ಕೋರ್ಟ್ನ ಮುಂದೆ ವಿವರಿಸಿದ್ದಾರೆ ಸಿ ವಿ ನಾಗೇಶ್ ಅವರು. ಕೊಲೆ ಕೇಸ್ನಲ್ಲಿ ದರ್ಶನನ್ನ ಉಳಿಸ್ಕೊಳ್ಳಿಕ್ಕೆ ಕಸರತ್ತು ಮುಂದುವರೆಸಿದ್ದಾರೆ. ಆಲ್ರೆಡಿ ನಾವು ಗಮನಿಸಿದ್ವಿ, ಬೆಳಗ್ಗೆ ಈ ವಿಚಾರಣೆ ಪ್ರಾರಂಭ ಆದ ಹಂತದಿಂದಲೂ ಕೂಡ 3 ಪ್ರಮುಖ ಆಯಾಮದಲ್ಲಿ ವಾದ ಮಂಡಿಸಿದ್ದಾರೆ. ಸತತ 1 ಗಂಟೆಯಿಂದ ಸಿ ವಿ ನಾಗೇಶ್ ಅವರ ವಾದ ಮಂಡನೆ ಆಗ್ತಾ ಇದೆ. ಕಿಡ್ನ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸೆಕ್ಯೂರಿಟಿ ಗಾರ್ಡ್ನ ಹೇಳಿಕೆಗೆ ಸಂಬಂಧಪಟ್ಟಂತೆ, ಇದೀಗ ಎಸ್ಐ ವಿನಯ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೋರ್ಟ್ನ ಸಮ್ಮುಖದಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ ಸಿ ವಿ ನಾಗೇಶ್ ಅವರು. ಸಾಕ್ಷ್ಯಗಳ ಹೇಳಿಕೆ ಉಲ್ಲೇಖಿಸಿ ಪ್ರಬಲ ವಾದ ಮಂಡನೆ ಆಗ್ತಾ ಇದೆ. ಸತತ 1 ಗಂಟೆಯಿಂದ ಸಿ ವಿ ನಾಗೇಶ್ ಅವರ ವಾದ ಮಂಡನೆ, ಪೊಲೀಸರ ತನಿಖೆ, ಸಾಕ್ಷ್ಯಗಳನ್ನು ಕಲೆ ಹಾಕೋ ಪ್ರಕ್ರಿಯೆ, ಇದೆಲ್ಲದರ ಬಗ್ಗೆ ಉಲ್ಲೇಖ ಮಾಡ್ತಾ ವಾದ ಮಂಡನೆಯನ್ನ ಮುಂದುವರಿಸಿದ್ದಾರೆ ಸಿ ವಿ ನಾಗೇಶ್. ಬಲವಂತವಾಗಿ ಕಿಡ್ನ್ಯಾಪ್ ಮಾಡಿರಲಿಲ್ಲ, ಸೆಕ್ಯೂರಿಟಿ ಗಾರ್ಡ್ ಹತ್ರ ಮಾಹಿತಿಯನ್ನ ಕಲೆ ಹಾಕಿದ ಮೇಲೂ ಕೂಡ ಒಂದಷ್ಟು ವಿಳಂಬ ಆಗಿದೆ. ಹಾಗೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಸರೆಂಡರ್ ಆಗಿ ಜೂನ್ 10ನೇ ತಾರೀಕೇನೆ ಈ ಕೊಲೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾಗಿಯೂ ಕೂಡ 12ನೇ ತಾರೀಕಿನವರೆಗೆ ಸ್ಥಳ ಮಹಜರು ಮಾಡಲಿಲ್ಲ ಪೊಲೀಸರು. ಕೆಲವೊಂದಷ್ಟು ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಮಯವನ್ನು ತೆಗೆದುಕೊಂಡಂತಿದೆ. ಇದರ ಜೊತೆಗೆ ಎಸ್ಐ ವಿನಯ್ ನೇರವಾಗಿ ಆರೋಪಿ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದ ಬಗ್ಗೆ ಅವರೇ ಬಾಯ್ಬಿಟ್ಟಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಸಾಕ್ಷ್ಯ ನುಡಿಯುವಾಗ ಎಸ್ಐ ವಿನಯ್ ಅವರೇ ಹೇಳಿದ್ದಾರೆ, ಹೌದು ಪ್ರದೋಷ್ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದದ್ದು ನಿಜ ಅಂತ ಹೇಳಿ. ಅಲ್ಲಿಗೆ ಈ ಪ್ರಕರಣದಲ್ಲಿ ತನಿಖಾಧಿಕಾರಿಗಳ ತನಿಖೆ ಬಗ್ಗೆನೇ ಅನುಮಾನಗಳಿದೆ ಅನ್ನೋದನ್ನ ಸಿ ವಿ ನಾಗೇಶ್ ಅವರು ಮತ್ತೆ ಪ್ರಸ್ತಾಪ ಮಾಡ್ತಿದ್ದಾರೆ. ಜೂನ್ 8ಕ್ಕೆ ರೇಣುಕಾಸ್ವಾಮಿ ಕೊಲೆ ನಡೆದು ಹೋಗುತ್ತೆ. ಅದಾಗಿ 10ನೇ ತಾರೀಕಿನ ವೇಳೆಗೆ ಈ ಕೊಲೆಯ ಈಗಿರುವ ಸ್ವರೂಪ ಏನಿದೆ, ಆರೋಪಗಳು, ಅದ್ರ ಬಗ್ಗೆ ಮಾಹಿತಿ ಸಿಗತ್ತೆ. ಆದರೆ ತನಿಖಾಧಿಕಾರಿಗಳು ಒಂದಷ್ಟು ವಿಳಂಬ ಮಾಡಿದ್ದಾರೆ, ಸಾಕ್ಷ್ಯಗಳ ವಿಚಾರದಲ್ಲೂ ಕೂಡ ಒಂದಷ್ಟು ಎಡವಟ್ಟುಗಳನ್ನು ಮಾಡಿದ್ದಾರೆ ಅನ್ನೋ ವಾದ ಸಿ ವಿ ನಾಗೇಶ್ ಅವರ ಕಡೆಯಿಂದ. ಕೊಲೆ ಕೇಸ್ನಲ್ಲಿ ಆರೋಪಿಗಳು ಸರೆಂಡರ್ ಆಗಿದ್ದಾರೆ, ಅವರು ದರ್ಶನ್ ಅಭಿಮಾನಿಗಳು ಅಂತ ಆಮೇಲೆ ತಿಳಿದು ಬಂದಿದೆ. ಫಸ್ಟ್ ಸರೆಂಡರ್ ಆಗಿದ್ದಾರೆ, ಆಮೇಲೆ ತಿಳಿದು ಬಂದಿದೆ. ಮೀಡಿಯಾ ವರದಿಯಿಂದ ಈ ವಿಚಾರ ಬಯಲಾಗಿದೆ.